ಸೊ ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ DJ ವಿನಾಯಕ. ಇವತ್ತಿನ ವಿಡಿಯೋದಾಗ ಏನೈತಪ್ಪ ವಿಷಯ ಅಂತಂದ್ರೆ, ನೀವು ಥಂಬ್ನೈಲ್ ನೋಡಿರ್ತೀರಿ. FL Studio ಓಪನ್ ಮಾಡೋದು ಹಿಡಿದ ಏನೈತಿ ಸಾಂಗ್ DJ ಯಾವ ರೀತಿ ಮಾಡೋದು, ಅದಕ್ಕೆ ಪ್ಯಾಟ್ರನ್ ಯಾವ ರೀತಿ ಹಾಕೋಬೇಕು ಮತ್ತು ಬ್ರೇಕ್ ಎಲ್ಲಿರ್ತೈತಿ ಅಂತ ಈ ವಿಡಿಯೋದಾಗ ಏನೈತಲ್ಲ ಪೂರ್ಣವಾಗಿ ಇನ್ಫಾರ್ಮೇಷನ್ ನಾನು ಕೊಡೋಂಗಿದ್ದೀನಿ. ವಿಡಿಯೋ ಎಲ್ಲಿ ಹೋಗಲ್ಲ, ಸ್ಕಿಪ್ ಮಾಡಲ್ಲ, ಕೊನೆ ತನಕ ನೋಡ್ರಿ. ಈಗೇನೈತಲ್ಲ ನಮ್ಮ FL Studio ಏನೈತಲ್ಲ ಓಪನ್ ಮಾಡ್ಕೊಂಡು ನಾ ಏನೈತಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಓಪನ್ ಮಾಡಬೇಕು ಮತ್ತು ಯಾವ ರೀತಿ ನಾವು ಏನೈತಲ್ಲ ಸಾಂಗ್ DJ ಮಾಡಬೇಕು ಅಂತ. ಓಕೆ, ಬರ್ರಿ FL Studio ಓಪನ್ ಮಾಡೋಣ. ನಿಮಗೆ ಓಪನ್ ಮಾಡೋಣ ಈ ರೀತಿ ಇಂಟರ್ಫೇಸ್ ಬರ್ತೈತಿ. ಇಲ್ಲೇನೈತಿ ನೀವು ಆನಂತರ MT ಅಂದರೆ ಏನೂ ಇರೋಂಗಿಲ್ಲ. ಓಕೆ, ಈಗ ನೀವು ಸಾಂಗ್ ಟೈಟಲ್ ಏನೈತಿ ಕೊಡ್ಬೋದು. ನಾನು ಏನೈತಿ ಅನ್ಕ DJ VSK ಆಫೀಸಿಯಲ್ ಅಂತ ಹೇಳಕ್ಕೋತೀನಿ. ಟೆಂಪೋ ಏನೈತಿ ನನ್ನ ಸಾಂಗಿಂದ 100 ಐತಿ, ನಾನು 100 ಇಟ್ಕೋತೀನಿ. ಓಕೆ, ಇಷ್ಟ. ಈಗ ನೋಡ್ರಿ ಇಲ್ಲೇನೈತಿ BPM ಕೂಡ 100 ಆಯಿತು. ಇನ್ನೇನೈತಲ್ಲ ನಮಗೆ ಸಾಂಗ್ ಆ್ಯಡ್ ಮಾಡೋದೈತಿ. ಯಾವ ರೀತಿಪ್ಪ ಅಂತಂದ್ರೆ ಇದ್ರೊಳಗಡೆ ಏನೈತಿ ಇಲ್ಲಿ ಕಾಣ್ತಿರೋದು ಇದೇನು ಪ್ಲಸ್ ಐಕನ್ ಐತಲ್ಲ ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳೋದು. ಭಾಳ ಸ್ಲೋ ಆಗಿ ಹೇಳೋದಿನಿ, ಈ ವಿಡಿಯೋ ಕೊನೆ ತನಕ ವಾಚ್ ಮಾಡಿರಿ. ಸಾಂಗ್ ಹಾಕೋಬೇಕಾದ್ರೆ ನಾವು ಏನು ಮಾಡಬೇಕು ಅಂದ್ರೆ ಫಸ್ಟ್ ಏನೈತಿ ಇಲ್ಲಿ ಪ್ಲಸ್ ಮ್ಯಾಗ ಒತ್ತಾನ ಆಡಿಯೋ ಕ್ಲಿಪ್ ಇಲ್ಲಿ ಕಾಣ್ತಿರೋದೈತಿ ನೋಡ್ರಿ. ಇಲ್ಲಿ ಆಡಿಯೋ ಕ್ಲಿಪ್ ಮ್ಯಾಗ ಹೋಗೋದು ಮೈ ಫೈಲ್ಸ್. ನೀವು ಸಾಂಗ್ ಎಲ್ಲಿ ಇಟ್ಟಿರ್ತೀರ ಅಂತ ನಿಮ್ಗೆ ಗೊತ್ತಿರ್ತೈತಿ. ನಾನೀಗ ಮೈ ಟ್ರ್ಯಾಕ್ಸ್ ಒಳಗೆ ಸಾಂಗ್ ಅದಾವು. ಫಸ್ಟ್ ನಾನು ಏನೈತಿ ಡ್ರಮ್ಸ್ ಅಂದ್ರೆ ವೋಕಲ್ದ ಡ್ರಮ್ ಇರ್ತೈತಿ ಅದನ್ನು ಹಾಕ್ಕೋತೀನಿ. ಈಗ ಈ ರೀತಿ ಡ್ರಮ್ ಹಾಕ್ಕೊಳ್ಳೋದು. ಆನಂತರ ಇದೇ ರೀತಿ ಸೇಮ್ ಏನೈತಿ ಅದರದ್ದು ವೋಕಲ್ಲ ಬ್ಯಾಕ್ಗ್ರೌಂಡ್ ಏನೇನು ಇರ್ತೈತಿ ಅದನ್ನೆಲ್ಲ ಹಾಕೋಬೋದು. ಈಗ ನಾನು ಇದ್ರದ್ದು A to Z ಹಾಕ್ಕೋತೀನಿ ನೋಡ್ನು. ಆನಂತರ ಈಗ ಆಡಿಯೋ ಕ್ಲಿಪ್ನಾಗ ಹೋಗಿ ಮತ್ತು ಮೈ ಫೈಲ್ಸ, ಆನಂತರ ಟ್ರ್ಯಾಕ್ಸ, ಡೆಮೋ ಸಾಂಗ, ಆನಂತರ ಈ ಮೀಡಿಯಾ ಅಂತ ಐತಿ ಇದನ್ನು ಹಾಕ್ಕೊಳ್ಳು. ಆನಂತರ ಇದ್ರ ಕೆಳಗಡೆ ಮತ್ತು ಪ್ಲಸ್ ಹೊಡೆದ ಆಡಿಯೋ ಕ್ಲಿಪ್ನಾಗ ಹೋಗಿ ಮೈ ಫೈಲ್ ಒಳಗೆ ಹೋಗಿ ಮೈ ಟ್ರ್ಯಾಕ್ಸ್ ಒಳಗೆ ಹೋಗಿ ಡೆಮೋ ಇಲ್ಲಿ ಏನೈತಿಲ್ಲ ಓ ಮನಸ್ಸೇ ಒಕ್ಕಲ್ಲ. ಓಕೆ, ಇಷ್ಟೆಲ್ಲ ಆಗೋದು. ಇಷ್ಟೆಲ್ಲ ಆದ ನಂತರ ನಿಮಗೇನೈತಿಲ್ಲ ಬೀಟ್ ಗೊತ್ತಾಗಂಗಿಲ್ಲ. ಕೆಲವೊಂದು ಹುಡುಗರಿಗೆ ಏನೈತಿಲ್ಲ ಬೀಟ್ ಗೊತ್ತಾಗಂಗಿಲ್ಲ. ಇದೇನೈತಿ ನಾವು ಕೆಳಗೆ ತೊಗೊಂಬರೋನು ಪೂರ್ಣ ಜೂಮ್ ಮಾಡಿ ನೋಡೋದು. ಇಲ್ಲಿ ನೋಡ್ರಿ ಇದು ಏನು ಕಾಣ್ತೈತಿಲ್ಲ ಇದು ಬೀಟ್. ಓಕೆ, ನಾವೇನು ಮಾಡೋದು ಇಲ್ಲಿ ಹಿಡ್ದ ಇಲ್ಲಿವರೆಗೆ ಸಾಂಗ್ ಇಲ್ಲ ನಮ್ದು, ಹೌದಿಲ್ಲ. ನಾವೇನು ಮಾಡೋದು ಇದಕ್ಕೆ ಕರೆಕ್ಟ್ ಏನೈತಿ ಇದನ್ನು ಇಲ್ಲಿ ತಂದ ಕಟ್ ಮಾಡೋದು ಯಾವ ರೀತಿ ಅಂದ್ರೆ ಇದ್ರ ಮ್ಯಾಗ ಹೋಗೋದು ಮೋರ, ಇದನ್ನು ಸ್ಲಿಪ್ ಅಂತ ಐತಿ ಇದ್ರ ಮ್ಯಾಗ ಕ್ಲಿಕ್ ಮಾಡೋದು ಕಟ್ ಆಕೈತಿ. ಇಲ್ಲಿ ಸೇಮ್ ಇದೇ ರೀತಿ ಪ್ರೊಸೆಸ್ ಏನೈತಿ 3 ಟ್ರ್ಯಾಕ್ ಮ್ಯಾಗ ಮಾಡೋದು. ಮಾಡಿದ ನಂತರ ನೋಡ್ರಿ ಈಗೇನೈತಿ ಇವು ನಾವು 3 ಬ್ಯಾಡಾಗ್ಯಾವ. ಇದನ್ನು ಏನೈತಿ ಕಟ್ ಮಾಡ್ಕೊಳ್ಳೋಣ, ಡಿಲೀಟ್ ಮಾಡ್ಕೊಂಡೇವು ನಾವು. ಇನ್ನು ಇದನ್ನು ಜೂಮ್ ಔಟ್ ಮಾಡೋದು ಅಂದ್ರೆ ಸಣ್ಣ ಮಾಡ್ಕೊಂಡು ಏನೈತಿ ಇಲ್ಲಿ ಇದಕ್ಕೆ ಹಿಂಗೆ ಇದು ಮಾಡ್ರೆ ಸೆಲೆಕ್ಟ್ ಆಕೈತಿ. ಸೆಲೆಕ್ಟ್ ಮಾಡ್ಕೊಂಡು ಮತ್ತು ಜೂಮ್ ಮಾಡ್ಕೊಂಡು ನಾವೇನೈತಿ ಕರೆಕ್ಟ್ ಒಂದು ಫಸ್ಟ್ ಬೀಟಿಗೆ ಹಚ್ಚೋದು ಹೆಂಗೆ ಅದನ್ನು ಹೇಳ್ತೀನಿ. ಇದನ್ನೇನೈತಿ ಹಿಂಗೆ ಎಳ್ಕೊಂಡು ಬಂದ್ರೆ ಅಂದ್ರೆ ಇದು ಪೂರ್ಣ ನಮ್ದು ಏನೈತಿ ಬೀಟಿಗೆ ಹತ್ತೈತಿ. ಬೀಟ್ ಮ್ಯಾಗ ಬರ್ತಾವೆ. ಇಲ್ಲಿ ನೋಡ್ರಿ ಇಲ್ಲಿ ಕಾಣ್ತೈತಿ, ಇಲ್ಲಿ ಬೀಟ್ ಚಾಲು ಐತಿ. ಆನಂತರ ಇದ್ರ ಬೀಟ್ ಮತ್ತು ಇಲ್ಲಿ ನಮ್ದು ಏನೈತಿ 2 ನಂಬರ್ ಇರ್ತೈತಿ ಇದ್ರ ಮ್ಯಾಗ ಇಲ್ಲಿ ಕಾಣ್ತೈತಿ. ಇಲ್ಲಿ ನೋಡ್ರಿ ಈ ರೀತಿ ಬೀಟ್ ನಾವು ನೋಡೋದು. ಸಾಂಗಿಗೆ ಪ್ಲೇ ಮಾಡಿ ತೋರಿಸ್ತೀನಿ. ಸ್ವಲ್ಪ ಏನೈತಿ ನಾನು ಮೈಕ್ ಮ್ಯೂಟ್ ಮಾಡ್ತೀನಿಲ್ಲ, ರಿವರ್ಬ್ ಜಾಸ್ತಿ ಕೇಳಿಸ್ತೈತೆ ಹಾಗೆ. ಓಕೆ, ಸಾಂಗ್ ಅಂತೂ ಕೇಳ್ರಿ ಹೆಂಗಂದ್ರೆ ಈಗ ನಮಗೆ ಇಲ್ಲಿ ಹಿಡ್ದ ಮ್ಯೂಸಿಕ್ ಬೆಳಕತ್ತೈತಿ. ಇಲ್ಲಿ ಹಿಡ್ದ ಟಿನ್ ಟಿನ್ ಡಿಡಿನ್ ಡಿನ್ ಅಂತ ಇಲ್ಲಿ ಹಿಡ್ದ ಏನೈತಿ ನಮ್ದು ಮ್ಯೂಸಿಕ್ ಬರಾಕತ್ತೈತಿ. ಅಂದ್ರೆ ನಾವೇನು ಮಾಡೋದು ಮತ್ತು ಇಲ್ಲಿ ಹಿಡ್ದು ಕಟ್ ಮಾಡ್ಕೊಂಡು ಅಲ್ಲಿ ಹಿಡ್ದು ನಮಗೇನು ಅವಶ್ಯಕತೆ ಇಲ್ಲ. ಈಗ ಏನೈತಿ ಕಟ್ ಮಾಡ್ಕೊಳ್ಳೋಣ, ಇದನ್ನೇನೈತಿ ಡಿಲೀಟ್ ಮಾಡ್ಕೊಳ್ಳೋಣ.
ಓಕೆ, ಡಿಲೀಟ್ ಎಲ್ಲಿ ಹೋಗಿರಂಗಿಲ್ಲ, ಅದು ಇಲ್ಲೇ ಇರ್ತೈತಿ. ಜೂಮ್ ಸಣ್ಣ ಅಂದ್ರೆ ಪೂರ್ಣ ಸಣ್ಣ ಮಾಡಿ ನೋಡೋದು. ಸಣ್ಣ ಮಾಡೋಣ ಗೊತ್ತಾಕೈತಿ ನಮ್ಗೆ ಎಲ್ಲಿ ಸಾಂಗ್ ಐತಿ ಎಲ್ಲಿಲ್ಲ ಅಂತಂದು. ಓಕೆ, ಇದ್ರ ಮಾಸ್ಟ್ರಿಂಗು ನಿಮಗೆಲ್ಲ ಹೇಳ್ತೀನಿ. ಸ್ವಲ್ಪ ಏನೈತಿ ಈಗ ನಮಗೆ ಇಲ್ಲಿ ಒಂದು ಎಫೆಕ್ಟ್ಸ್ ಹಾಕೋದ ಅಂದ್ರೆ ಅಂತ ಬರ್ತೈತಿ. ನಿಮ್ಗೆ ಪ್ಲೇ ಮಾಡಿ ತೋರಿಸ್ತೀನಿ. ಈಗ ಆಡಿಯೋ ಕ್ಲಿಪ್ನಾಗ ಹೋಗೋಣ. ಮೈ ಫೈಲ ಆಯ್ತು, ಮೈ ಸ್ಯಾಂಪಲ್ಸ್ ಒಳಗೆ ಹೋಗಿ ಇಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟ್ಸ್ ಅದಾವು, ಫೈಲ್ಸ್ ಅದಾವು. ಇದ್ರೊಳಗೆ ಹೋಗೋಣ. ಹೋಗಿ ಎಫೆಕ್ಟ್ಸ್ ಇಲ್ಲೈತಿ. ಮೈಕ ಸ್ವಲ್ಪ ಬಂದ್ ಮಾಡ್ತೀನಿ ಸಿಗುತ್ತಾನ. ಈ ಫೈಲ್ದಾಗ ಎಲ್ಲಿ ಸಿಗೋಲ್ಲ. ನೆಕ್ಸ್ಟ್ ಎದ್ರೊಳಗೆ ಹುಡುಕ್ಯಾಡ್ನಪ್ಪ ಅಂತಂದ್ರೆ ಹೋಗೋ ನಿಂದೆಂದಾಗಿದ್ದಿಲ್ಲ. ಬ್ಯಾಕ್ ಬೇಸ್ ಲೈನ್ ಐತಿ ಇದ್ರೊಳಗೆ. ಹೋಗಿ ಹುಡುಕ್ಯಾಡ್ನು, ಅದ್ರೊಳಗೆ ಇಲ್ಲ. EDM ಎಫೆಕ್ಟ್ಸ್ ಒಳಗೆ ರೇಸರ್. ಇಲ್ಲೈತಿ. ಇದನ್ನು ನಾವು ಹೆಂಗೆ ಹಾಕೋದಪ್ಪ ಅಂತಂದ್ರೆ ಬರ್ರಿ ಅದನ್ನ ಹೇಳ್ತಾನು. ಇದನ್ನೇನೈತಿ ಕಟ್ ಮಾಡ್ಕೊಂಡೆ ಇಲ್ಲಿ ನಮ್ದು ಎಲ್ಲಿ ಹಿಡ್ದು ಹಾಕೋದಪ್ಪ ಅಂತಂದ್ರೆ ಇಲ್ಲಿ 5 ಅಂತ ಕಾಣತಿತ್ತಲ್ಲ, ಇಲ್ಲಿ ಹಾಕ್ಕೊಂಡಿದ್ದಾನೆ. ಜೂಮ್ ಮಾಡಿ ಕರೆಕ್ಟ್ ಬೀಟ್ ನೋಡಿ ಹಾಕೋಬೇಕು. ಇಲ್ಲ ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಅದೇನೈತಿ ಕರೆಕ್ಟಾಗಿ ಕುಂಡ್ರಂಗಿಲ್ಲ. ಓಕೆ, ಈಗ ಇದೇನೈತಿ ಕುಂತು ನಾವೇನು ಮಾಡೋಣ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ದು ಎಲ್ಲಿ ಬೀಟ್ ಐತಿ ಅಲ್ಲಿ ಬೀಟ್ ಮ್ಯಾಗ ಹಾಕೋಣ. ಆದ್ರೆ ಸಿಸ್ಟಮ್ದನ್ಗತ್ಲೆ ಇದ್ರೊಳಗಡೆ ಏನೈತಿ ಕರೆಕ್ಟಾಗಿ ಅಷ್ಟು ಪರ್ಫೆಕ್ಟ್ಲಿ ಮ್ಯಾಚ್ ಆಗಂಗಿಲ್ಲ. ಬಟ್ ನಾವು ಟ್ರೈ ಮಾಡೋದು ಅದರ ಮಟ್ಟಿಗೆ ಇದು ಮಾಡೋಕ್ಕೆ. ಈಗ ನೋಡ್ರಿ ಯಾವ ರೀತಿ ಪ್ಲೇ ಆಕೈತಿ. ಈ ರೀತಿ ಮಾಡ್ರೂ ಬರ್ತೈತಿ. ನಮಗೆ ಬ್ಯಾಡಪ್ಪ ಅಂತಂದು ಕಿಶಿಂದ ಇದು ಬ್ಯಾಡ ಅಂತಂದ್ರೆ ಇದ್ರೊಳಗೆ ಇನ್ನೊಂದು ಎಫೆಕ್ಟ್ಸ್ ಬರ್ತಾವೆ, ಆ ಥರನೂ ಹಾಕೋಬೋದು. ಎಫೆಕ್ಟ್ಸ್ ಸದ್ಯ ಎಲ್ಲಿ ಸಿಗೋಲ್ಲಪ್ಪ, ಇಲ್ಲಿ ಅದು ಎಫೆಕ್ಟ್ಸ್ ಎಲ್ಲಿ ಸಿಗ್ತಾ ಇಲ್ಲಪ್ಪ ಹುಡುಗರೇ. ಪೂರ್ಣವನು ಸಿಕ್ತು ನೋಡಪ್ಪ ಹುಲಿ ನಮ್ಮ ಎಫೆಕ್ಟ್ಸ. ಜೂಮ್ ಮಾಡೋಣ. ಇದು ಎಲ್ಲಿ ಕೊಂಡಿರ್ತೈತಿ, ಇದ್ರ ಮ್ಯಾಗ ಕುಣಿಸೋಣ, ಸೆಕೆಂಡ್ರ ಮ್ಯಾಗ. ಓಕೆ, ಈಗ ಕೂತು ಆ ಕಡೆ ದಂಡಿಗೆ ಹಚ್ಬೇಕಂತ ಏನಿಲ್ಲ, ಕರೆಕ್ಟ್ ನಾವು ಬೀಟ್ ನೋಡ್ಕೊಂಡು ಹಚ್ಬೇಕಾಗುತ್ತೆ. ಈಗ ನೋಡ್ರಿ ನಿಮಗೆ ಪ್ಯಾಟ್ರನ್ನು ಮಾಡಿ ತೋರಿಸ್ತೀನಿ, ಗೊತ್ತಾಕೈತಿ ಯಾವ ರೀತಿ ಐತಂತ. ಈಗ ನೋಡ್ರಿ ಅದು ಕರೆಕ್ಟ್ ಬೀಟ್ ಮ್ಯಾಗ ಕೂತೈತಿ. ಈಗ ಪ್ಲೇ ಮಾಡ್ತೀನಿ. ಮೊದಲಿನಗಿಂತನೂ ಸ್ವಲ್ಪ ಚೇಂಜ್ ಬರ್ತೈತಿ ಈಗ. ಓಕೆ, ಇದಕ್ಕೇನೈತಿ ನಾವು ಪ್ಯಾಟ್ರನ್ ಯಾವ ರೀತಿ ಮಾಡೋದು. ಓಕೆ, ಬರ್ರಿ ಒಂದು ಡ್ರಮ್ ತೊಗೋಣ. ಇಲ್ಲಿ ಕ್ಯಾನ್ಸಲ್ ಹೊಡ್ಕೊಂಡು ಇದೇನು ಕಾಣ್ತೈತಿಲ್ಲ MT ಅಂತ, ಇಲ್ಲಿ ಲಾಂಗ್ ಪ್ರೆಸ್ ಮಾಡೋದು. ಲಾಂಗ್ ಪ್ರೆಸ್ ಮಾಡೋಣ, ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಲೋಡ್ ಸ್ಯಾಂಪಲ್. ಓಕೆ, ಲೋಡ್ ಸ್ಯಾಂಪಲ್ ಮ್ಯಾಗ ಒತ್ತಾನ. ನೀವು ಎಲ್ಲೆಲ್ಲಿ ಸ್ಯಾಂಪಲ್ ಇಟ್ಟಿರ್ತೀರ ಅವು ನಿಮ್ಗೆ ಗೊತ್ತಿರ್ತಾವೆ. ಫಾರ್ ಎಕ್ಸಾಂಪಲ್ ನಾನು EDM ಡ್ರಮ್ ಲೂಪ್ಸ್ ಬೇಡ, ಒನ್ ಶಾಟ್ ಕಿಕ್
ನಾನು ಇದೇನೈತಿಲ್ಲ ಈ ಕಿಕ್ ಹಾಕೋತೀನಿ. ಈ ಕಿಕ್ ಏನೈತಿ ನಾವು 4 ಸ್ಟೆಪ್ ಒಳಗೆ ಹೋಗಿದ್ದು. 4 ಸ್ಟೆಪ್ ಒಳಗೆ ಹೋಗೋದ ಬ್ಯಾಕ್ ಬಂದ ಇದೇನೈತಿ ನೋಡ್ರಿ ಇಲ್ಲಿ ಈ ಮೇನ್ ನಮ್ದು ಏನು ತೆಗೆದೈತೆ ಅಂದ್ರೆ ಇದನ್ನು ಈ ರೀತಿ ನಾವು ಹಾಕೋದು. ಇದು ಎಲ್ಲಿ ತನಕ ಐತಂದ್ರೆ ಈಗ ನಾವು ಸಾಂಗ್ ಕೇಳೋ ಬ್ರೇಕ್ ಗೊತ್ತಾಕೈತಿ ಅನ್ಕತನ ಇದನ್ನು ಬಂದ್ ಮಾಡೋಣ. ಈಗ ನೋಡ್ರಿ ಓಕೆ ಬೀಟ್ ಅಂತೂ ಆಯಿತು. ಇನ್ನೇನೈತಿ ಇದ್ರೊಳಗಡೆ ಇನ್ನು ಪ್ಲಸ್ ಮ್ಯಾಗ ಹೋಗಿ ನೀವು ಸ್ಯಾಂಪಲ್ ಬೇಸ್ಲೈನ್ ನೀವು ಸ್ವಂತ ಮಾಡೋರಿದ್ರೂ ಮಾಡ್ಬೋದು ಇದ್ರೊಳಗಡೆ. ಅದ್ರದ್ದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಮತ್ತು ಡ್ರಮ್ ಒಳಗೆ ಹೋಗಿ ಸೇಮ್ ಪ್ರೊಸೆಸ್ ಮಾಡೋದು, ಏನು ಬೇರೆ ಇರೋಲ್ಲ. ಬಟ್ ಚೇಂಜ್ ಏನಂದ್ರೆ ಬೇಸ್ಲೈನ್ ಹಾಕೋದೈತೆ ನಮ್ಗೆ ಸೇಮ್ ಹೋಗೋದು. ಈಗ ನಮಗೆ ಫುಲ್ ಬ್ಯಾಕ್ ಬೇಸ್ಲೈನ್ ಓಕೆ ಲೂಪ್ ಅದಾವೆ. ಲೂಪ್ ನಮಗೆ ಬೇಡ, ಒನ್ ಶಾಟ್ ಬೇಕಾಗ ಇದೊಂದು ಬೇಸ್ಲೈನ್ ಹಾಕೋದು. ಬ್ಲ್ಯಾಕ್ ಒಳಗೆ 4ನೇ ಮನಿ ಆಯಿತಾ, ವೈಟ್ ಒಳಗೆ 3ನೇ ಮನಿ ಓಕೆ ಸೇಮ್ ಹಾಕೊಳ್ಳೋದು ಇದನ್ನು ಓಕೆ. ಈ ರೀತಿ ಹಾಕ್ಕೊಂಡ ಇದಕ್ಕೆ ಏನೈತಿ ಕರೆಕ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದು. ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಸ್ವಲ್ಪ ಅವು ಸೌಂಡ್ ಹೆಂಗಂದ್ರೆ ನಮಗೆ ಸರಿಯಾಗಿ ಕೇಳಿಸಲ್ಲ ಅಂತ ಕೆಳಗೆ ಗುಂಜಾಗುತ್ತೆ ಓಕೆ. ಈಗ ನೋಡ್ರಿ ಇದು ಕಿಕ್ ಏನೈತಿ ಪ್ರೊಫೆಷ್ನಲ್ ಐತಿ, ಬೇಡ ಇದು ಕಿಕ್ ಏನೈತಿ ಚೇಂಜ್ ಮಾಡ್ಕೊಳ್ಳೋದೈತೆ. ಮತ್ತು ಇಲ್ಲಿ ಲೋಡ್ ಸ್ಯಾಂಪಲ್ ಮ್ಯಾಗ ಹೋಗೋದು ಈ ರೀತಿ ಬಂದಿರ್ತೈತಿ. ನಾವು ಕಿಕ್ ಏನೈತಿ ಹಾರ್ಡ್ ಕಿಕ್ ಹಾಕೋಣ, ಇಡಿಯಮ್ ಕಿಕ್ ಬೇಡ. ಈ ಫೈಲ್ನಾಗ ಹೋಗಿ ಕಿಕ್ ನಾನೇನೈತಿ 1ನೇ ಕಿಕ್ ಹಾಕೊಂಡಿನಿ. ಈಗ ನೋಡ್ರಿ ಪ್ಲೇ ಮಾಡ್ತೀನಿ, ಈಗೇನು ಕೇಳಿಸುತ್ತೆ. ಓಕೆ ಈ ರೀತಿ ಆಯಿತು. ಇದಕ್ಕಿನ್ನ ಏನೇನು ಹಾಕಬೇಕು ಅಂತಂದ್ರೆ ಹ್ಯಾಟ್ ಅವಶ್ಯಕತೆ ಇರ್ತೈತಿ. ಲೋಡ್ ಸ್ಯಾಂಪಲ್ ಸೇಮ್ ಪ್ರೊಸೆಸ್ ಆದ್ರೆ ಇಲ್ಲೇ ಇದ್ದಿರೋಗಿಂದ ಹ್ಯಾಟ್ ತೊಗೋದು. ಇದೇನೈತಿ 2 ಸ್ಟೆಪ್ ಒಳಗೆ ಹಾಕೋದು. 2 ಸ್ಟೆಪ್ ಒಳಗೆ ಹಾಕೊಂಡ ಸೇಮ್ ಪ್ರೊಸೆಸ್ ಇಲ್ಲಿ ಹಿಡಿದು ಇಟ್ಟು ಹೇಳ್ಕೊಂಬರ್ನು. ಈ ಪ್ಲೇ ಮಾಡಿ ಕೇಳ್ರಿ ಈಗ ಹೆಂಗೆ ಸೌಂಡ್ ಮಾಡೋದೈತೆ ಅಂತ. ಓಕೆ ಈಗಂತೂ ಈ ರೀತಿ ಸೌಂಡ್ ಮಾಡೋದೈತಿ. ಇದಕ್ಕೇನ ಏನೇನು ಹಾಕ್ಬೇಕು ನಾವು, ಇದಕ್ಕೆ ಏನೇನು ಹಾಕ್ಬೇಕಂತ ಅನ್ನೋಕ್ಕಿಂತನೂ ಇದಕ್ಕೆ ನಾವು ಮಾಸ್ಟ್ರಿಂಗ್ ಏನೇನು ಮಾಡಬೇಕು ಅಂತ. ಎಲ್ಲರೂ ಕಂಪಲ್ಸರಿ ಹೆಡ್ಫೋನ್ ಯೂಸ್ ಮಾಡಿರಿ. ಈ ನೋಡ್ರಿ ನಾನು ಕಿಕ್ ಒಂದೇ ಪ್ಲೇ ಮಾಡ್ತೀನಿ ಓಕೆ. ಇದು ಕಿಕ್ ಐತೆ ನಮ್ದು. ಇದಕ್ಕೆ ಲೆವೆಲರ್ ಒಂದು ಹಚ್ಚೋನು ಓಕೆ. 2 ಮಾಡಿಲ್ಲ ಮಾಸ್ಟ್ರಿಂಗ್ದಾಗ ಹೋಗೋದು. ಹೋಗಿ ಲೆವೆಲರ್ ಎಲ್ಲೈತಿ ಹುಡುಕ್ಯಾಡ್ನು, ಲೆವೆಲರ್ ಇಲ್ಲೈತಿ ಹಚ್ಕೋದು. ಎಷ್ಟು ಹೋಗ್ತೈತಿ ನೋಡೋದಿಲ್ಲ. ಇದನ್ನೇನೈತಿ ಮೈನಸ್ ಹೊಡಿಯೋದು, ಹಿಂಗೆ ಮೈನಸ್ ತೊಗೊಂಬರೋದು. ಮೈನಸ್ ಎಲ್ಲಿ ಬರ್ಬೇಕಂದ್ರೆ 0 ದಾಟಬಾರ್ದು, ಅಟ್ಟೆ ಹೊಡಿಬೇಕು ಅದು ಕಟ್ ಅಂತ. ಓಕೆ ಈಗ 0 ದಾಟಂಗಿಲ್ಲ ಅದು. ಸೇಮ್ ಪ್ರೊಸೆಸ್ ಏನೈತಿ ಬೇಸ್ಲೈನ್ ಮ್ಯಾಗ ಮಾಡೋದು. ಹೋಗೋದು ಇಂಥ ಲೆವೆಲರ್ ಓಕೆ. ಈಗ ಓಕೆ ಲೆವೆಲರ್ ಹಚ್ಚಿದೆವು ಬರೋಬ್ಬರಿ ಐತೆ, ಅದಕ್ಕೇನು ಮಾಡೋಕ್ಕತ್ತಂಗಿಲ್ಲ ಇಂಥ. ನೆಕ್ಸ್ಟ್ ಮತ್ತು ಎಲ್ಲಕ್ಕೂ ಲೆವೆಲರ್ ಹಚ್ಚಬೇಕು ಹ್ಯಾಟಿಗೆ ಸಹಿತ. ಓಕೆ ಇದು ಕರೆಕ್ಟ್ ಐತಿ. ಆನಂತರ ಇದನ್ನು ಸೋಲೋ ಮ್ಯಾಗಿನ ತೆಗೆನು. ಈಗ ನಮಗೇನಪ್ಪ ಅಂತಂದ್ರೆ ಇದೇನೈತಿಲ್ಲ ಮ್ಯಾಗಿಂದ ಇದು ಲೆವೆಲರ್ದಾಗ ಐತೆ ಎಲ್ಲ ನೋಡ್ಕೋಬೇಕು. ಇನ್ನು ಹಚ್ಚೋದು ಪ್ಲೇ ಮಾಡ್ನು ಲೆವೆಲರ್ದಾಗ ಐತಿ. ಇನ್ನು ಮಾಸ್ಟರ್ ಚಾನಲ್ಗೆ ಒಂದು ಲೆವೆಲರ್ ಹಚ್ಚಿಬಿಡ್ನು ಓಕೆ. ಲೆವೆಲರ್ ಹಚ್ಚನು ಪ್ಲೇ ಮಾಡ್ನು. ಇದು 0 3 ದಾಟಾಕೈತಿ ಮಾತ್ರ ಬ್ಯಾಡ್ ನಮ್ಗೆ. ಇಷ್ಟೇ ಇರಲಿ.
ಈಗ ಏನೈತೆ ನೋಡ್ರಿ, ಇದೇನೈತಿ ಇಷ್ಟು ಮಾಸ್ಟ್ರಿಂಗ್ ಐತೆ. ಓಕೆ, FL ಸ್ಟುಡಿಯೋದಾಗ ಇನ್ನೊಂದು ಹೊಸ ಫೀಚರ್ ಬಂದೈತಿ, ಅದನ್ನು ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ಕ್ಲಿಯರ್ ಅಂತ ಬರ್ತೈತಿ, ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳೋದು. ಏನೈತಿ ಡ್ರಮ್ಸ್. ಓಕೆ, ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಂಡು ಹೌಸ್ ಲೂಪ ಎಲ್ಲ ಲೂಪ್ ಇರ್ತಾವೆ, ನಮಗೆ ಯಾವ ಬೇಕಲ್ಲ ಅವಕ್ಕೆ ಹಚ್ಕೊಳ್ಳೋದು. ನಾನು ಒಂದು ಸ್ವಲ್ಪ ಮೈಕ್ ಬಂದ್ ಮಾಡ್ತೀನಿ, ಯಾಕಂದ್ರೆ ಹೊಳ್ಳಿ ಅದಕ್ಕೆ ಕೇಳಿಸ್ತಿರ್ತೈತಿ. ಓಕೆ, ನಾ ಇದನ್ನು ಹಾಕ್ಕೊಂಡೀನಿ. ಇದೆಲ್ಲಿ ಬಂದೈತೆ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಬಂದಿರ್ತೈತಿ. ಇದನ್ನು ಸಹಿತ ಹಿಂಗೆ ಹೇಳ್ಕೊಂಬಂದು ಇದಕ್ಕೆ ಕರೆಕ್ಟ್ ಇಲ್ಲಿ ಮ್ಯಾಚ್ ಮಾಡೋದು. ಇದಕ್ಕೂ ಸಹಿತ ನಾವು ಏನೈತಿ ಲೆವೆಲರ್ ಹಚ್ಚೋದು. ಓಕೆ, ಲೆವೆಲರ್ ಎಲ್ಲಿ ಹೋದ್ಯಪ್ಪ, ಲೆವೆಲಿಂಗ್ ಮಾಡವ. ಲೆವೆಲರ್ ಇಲ್ಲಿ ಐತಿ, ಹಚ್ಚೋದು. ಓನ್ಲಿ ಒನ್ ಇದನ್ನು ಪ್ಲೇ ಮಾಡೋದು. ಓಕೆ, ಇದೇನು ಮೈನಸ್ ಒಳಗೆ ಐತಿ. ಈಗ ಪ್ಲೇ ಮಾಡಿ ಕೇಳೋಣ. ಓಕೆ, ಈ ರೀತಿ ಆಯ್ತು ಅಂದ್ರೆ ನಾವೇನು ಮಾಡಬೇಕು, ಬರ್ರಿ ಅದ್ರ ಮುಂದಿನ ಪ್ರೊಸೆಸ್ ಹೇಳ್ತೀನಿ ಸ್ವಲ್ಪ. ಈ ರೀತಿ ಮಾಡೋ ನಮಗೇನೈತಿ, ಒಂದು ಒಳ್ಳೆ ಕ್ವಾಲಿಟಿ ಸೌಂಡ್ ಕ್ವಾಲಿಟಿ ಬರ್ತೈತಿ ಈ ಸಾಂಗಿಂದ. ಆನಂತರ ಇದ್ರೊಳಗಡೆ ಬ್ರೇಕ್ ಆಗಿರಲಿ ಅಂತ ನಾವು ಹೆಂಗೆ ಹಾಕೋದಂತ ಇದನ್ನೂ ಪೂರ್ಣ ನೋಡ್ನು. ಹೆಂಗಂದ್ರೆ ವಿಷಯ ಪೂರ್ಣ ಸಾಂಗ್ ಏನೈತೆ ನಮ್ಮದು ಒಂದು ಪ್ರೊಫೆಷ್ನಲ್ ರೀತಿ ಸೌಂಡ್ ಮಾಡ್ಬೇಕು. ಓಕೆ, ಇಲ್ಲಿ ಯಾವ ರೀತಿ ಹಾಕೋದಂತ ಇಲ್ಲಿ ಹಿಡ್ದು ಇದೊಂದು ಬಾರ್. ಓಕೆ, ಇದು ನೋಡ್ರಿ, ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ಮಾಡ್ಕೊಂಡು ನಮಗೆ ಎಲ್ಲಿ ಒಕ್ಕಲ್ ಐತಿ ಅಂತ ನೋಡೋದು. ಇಲ್ಲಿ ಹಿಡ್ದು ಒಕ್ಕಲ್ ಐತಿ ನಮ್ದು. ನಾವೇನು ಮಾಡೋದು, ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಇದನ್ನೇನೈತಿ ಇಲ್ಲಿ ತನಕ ಡ್ರ್ಯಾಗ್ ಅಂದ್ರೆ ಓಕೆ, ಇದು ನೋಡ್ರಿ ಬರೋಬ್ಬರಿ ಕಟ್ ಬಂತು. ನಾವೇನೈತಿ ಇಲ್ಲಿ ಹಿಡಿದು ನಾವು ಇದನ್ನು ಪ್ಯಾಟ್ರನ್ನು ಕಟ್ ಮಾಡ್ಕೊಳ್ಳೋಣ. ಸೇಮ್ ಪ್ರೊಸೆಸ್, ಏನು ಚೇಂಜ್ ಇರಲ್ಲ. ಕಟ್ ಮಾಡ್ಕೊಳ್ಳೋದು ಎಲ್ಲ ರೀತಿ ಎಷ್ಟು ನಾವು ಏನೇನು ಯೂಸ್ ಮಾಡಿರ್ತೀವಲ್ಲ ಎಲ್ಲ ಕಟ್ ಮಾಡೋದು. ಕಟ್ ಮಾಡ್ಕೊಂಡ ನಂತರ ನೀವೇನೈತಿ ಈಗ ಇಲ್ಲಿ ನೋಡ್ರಿ, ಇದೇನು ಮತ್ತೊಂದು ಕಟ್ ಕಾಣ್ತೈತಲ್ಲ ನಿಮಗೆ ಇಲ್ಲಿ ಹಿಡಿದಿಷ್ಟ, ಇದನ್ನು ಸಹಿತ ನೀವು ಇಲ್ಲಿ ಕರೆಕ್ಟ್ ಎಕ್ಸಾಕ್ಟ್ ಕಟ್ ಮಾಡ್ಕೊಳ್ಳೋದು. ಇನ್ನೇನು ನಡ್ಬರ್ಕೊಳ್ಳೋದೈತಿ ಅದನ್ನು ಒಮ್ಮೆ ಹಿಂಗೆ ಹಿಡ್ದು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಕೊಳ್ಳೋದು. ಡಿಲೀಟ್ ಮಾಡ್ಕೊಂಡ್ರೆ ಇದೇ ಏನೈತಿ, ಮತ್ತು ಇದನ್ನು ಪೂರ್ಣ ನಮಗೆ ಎಲ್ಲಿ ತನಕ ಹೋಗಲ್ಲ ಎಲ್ಲೈತಿ. ಆನಂತರ ನಮ್ಗೆ ಇಲ್ಲಿ ಮತ್ತು ಗ್ಯಾಪ್ ಇದ್ದಂಗೆ ಕಾಣ್ತೈತಿ, ಸೌಂಡ್ ಪ್ಲೇ ಮಾಡೋಣ ಗೊತ್ತಾಕೈತಿ. ಈಗೇನೈತಿ ನಾವು ಒಂದು ಬ್ರೇಕ್ ಹಾಕ್ಕೊಳ್ಳೋಣ. ಮೈ ಫೈಲ್ ಸ್ಯಾಂಪಲ್ಸ್ ಬ್ರೇಕ್. ಈಗ ಇದೇನೈತಲ್ಲ ನಮ್ಮದು ಬ್ರೇಕ್ ಐತಿ. ಈಗ ನಿಮ್ಗೆ ಸ್ವಲ್ಪ ಸಾಂಗ್ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಪ್ಲೇ ಆಗಂತಂತ ನೋಡ್ರಿ. ಇಲ್ಲೇನು ನೋಡ್ರಲ್ಲ, ಇಲ್ಲಿ ಮತ್ತು ಹೊಳ್ಳಿ ಇಲ್ಲಿ ಹಿಡಿದ್ರೆ ಇಟ್ಟರೊಳಗೆ ಬ್ರೇಕ್ ಐತಿ. ನಾವು ಸೇಮ್ ಪ್ರೊಸೆಸ್ ಮಾಡೋದು. ಮತ್ತು ಇಲ್ಲಿ ತೊಗೊಂಡು ಬಂದು ಇದನ್ನು ಕಟ್ ಹೊಡಿದು ಡೈರೆಕ್ಟ್ ಕಟ್. ಓಕೆ,
ಕಟ್ ಹೊಡೆದ ತಕ್ಷಣ ಮತ್ತು ಈಚೆ ಕಡೆನೂ ಕಟ್ ಹೊಡಲೇಬೇಕು. ಈಗ ಕಟ್ ಹೊಡೆದೀವಿ. ಸೇಮ್ ಮತ್ತು ಇದನ್ನು ಏನೈತಿ ಡಿಲೀಟ್ ಮಾಡ್ಕೊಳ್ಳೋದು. ಇದೇನೈತಿ ಮತ್ತು ಇದೇ ರೀತಿ ಲೆಂತ್ ಮಾಡ್ಕೊಂಡ ಇಲ್ಲಿ ಈ ಕಡ್ಡಿ ಏನು ಹಿಡಿದಿಲ್ಲ ತಂದ ಮತ್ತು ಇಲ್ಲಿ ಒಂದು ಬ್ರೇಕ್ ಹಾಕೋದು. ನೋಡ್ರಿ ಸೇಮ್ ಪ್ರೊಸೆಸ್ ಇರುತ್ತೆ, ಏನೂ ಚೇಂಜಸ್ ಇರಲ್ಲ. ಇಲ್ಲೇನೈತಿ ನಮ್ಗೆ ಬ್ರೇಕ್ ಹಾಕೋದು ಬೇಡ. ಬ್ರೇಕ್ ಹೆಂಗೈತಿ ಅದ್ರದ್ದು ಲೆವೆಲ್ ಸಿಗೋಲ್ಲು. ಇದೇನೈತಿ ಇಷ್ಟು ತಂದ ಇನ್ನು ಇಲ್ಲಿ ಏನು ಹಾಕೋದಪ್ಪ ಅಂತಂದ್ರೆ ಒಂದು ಕ್ಲ್ಯಾಪ್ ಹಾಕೋದು. ಓಕೆ, ಕ್ಲ್ಯಾಪ್ 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 ಮೈ ಸ್ಯಾಂಪಲ್ಸ್ ಇಡಿಯಮ್ ಒಂದು ಶಾರ್ಟ್ಸ್ ಕ್ಲ್ಯಾಪ್ಸ್. ಈ ಕ್ಲ್ಯಾಪ್ ಏನೈತಿ ಮತ್ತು ಫೋರ್ ಸ್ಟೆಪ್ಗಳು ಹಾಕೊಂಡು ಇದನ್ನು ಎಲ್ಲಿ ಹಾಕೋದು ಅಂದ್ರೆ ಈಗ ನಾವು ಎಲ್ಲಿ ಗ್ಯಾಪ್ ಕೊಟ್ಟಿದ್ದೀವಲ್ಲ ಇಲ್ಲಿ ಹಾಕೋದು. ಓಕೆ, ಸ್ವಲ್ಪ ಈ ಕಡೆ ಇಷ್ಟಾಗ ಇದನ್ನು ಮತ್ತೇನೈತಿ ಇಲ್ಲಿ ಹಿಡಿದು ಕಟ್ ಹೊಡೆದ ಇದನ್ನು ಡಿಲೀಟ್ ಮಾಡ್ಕೊಂಬಿಡೋದು. ಈ ಬೇರೆ ಕಡೆ ಹೋಗ್ತಿ ಸ್ವಲ್ಪ ಮ್ಯಾಗ ತರೋದು ನಮ್ಗೆ ಕಾಣಲಿಲ್ಲ ಅಂದ್ರೆ. ಓಕೆ, ಈಗ ಪ್ಲೇ ಮಾಡೋಣ ಹೆಂಗೆ ಕೇಳಿಸುತ್ತಂತ. ಮನಸೆ ಮನಸೆ ನಿನಗೊಂದು ಮನವಿ ಮನಸೆ. ಇದೇನೈತಿಲ್ಲ ನಮ್ಮ ಕ್ಲ್ಯಾಪ ಸಿಕ್ಕಾಪಟ್ಟೆ ಸೌಂಡ್ ಮಾಡಕತ್ತೈತಿ. ಇದಕ್ಕೆ ಲೆವೆಲರ್ ಹಚ್ಚೋಣ, ಸ್ವಲ್ಪ ಮೈನಸ್ ಹೊಡ್ನು ಈ ಪ್ಲೇ ಮಾಡಿ ಕೇಳೋಣ. ನಿನಗೊಂದು ಮನವಿ ಮನಸೆ ಕೈಯ ಮುಗಿವೆ ಕನಿಕರಿಸೆ ಪ್ರೀತಿ ಹೇಳಿ ಸಹಕರಿಸೆ ಮನಸೆ ಮನಸೆ ಒಮ್ಮೆ ಸಮ್ಮತಿಸೆ. ಓಕೆ, ಇಷ್ಟೇನೈತಿ ನಿಮ್ಗೆ ಸಾಂಗ್ ಡಿಜೆ ಮಾಡೋವಂತ ಇಷ್ಟಂತೂ ಹೇಳಿ. ನೆಕ್ಸ್ಟ್ ಏನೈತಿ ನಿಮ್ಗೆ ಸಿಗೋಣ ಮತ್ತೊಂದು ವಿಡಿಯೋದಾಗ. ವಿಡಿಯೋ ಭಾಳ ದೊಡ್ಡದಾಗೈತಿ. ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ಏನೈತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಏನೈತಿ ಶೇರ್ ಮಾಡ್ಕೊಳ್ರಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.